ಹೀರೋ ಅರ್ಜುನ್ ಸರ್ಜಾ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ ಬಹಳ ದಿನಗಳೇ ಆಗಿತ್ತು. ಶ್ರೀ ಮಂಜುನಾಥ ನಂತರ ಅರ್ಜುನ್ ಸರ್ಜಾ ಕಾಣಿಸಿಕೊಂಡಿದ್ದು ಅಟ್ಟಹಾಸ ಸಿನಿಮಾದಲ್ಲಿ. ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ತೆರೆಗೆ ಬರಬೇಕಷ್ಟೆ. ಅಷ್ಟರಲ್ಲೇ ಅವರ ಮತ್ತೊಂದು ಸಿನಿಮಾ ರಿಲೀಸ್ಗೆ ಸಜ್ಜಾಗಿದೆ. ಅದೇ ಪ್ರಸಾದ್. ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಅಂದ್ರೆ ಅದಕ್ಕೂ ಮುಂಚೆ ಧ್ವನಿ ಸುರುಳಿ ಬಿಡುಗಡೆ ಮಾಡೋದು ಕಾಮನ್. ಇಳೆಯರಾಜ ಸಂಗೀತ ನೀಡಿರೋ ಪ್ರಸಾದ್ ಸಿನಿಮಾದ ಧ್ವನಿ ಸುರುಳಿಯನ್ನ ಚಿತ್ರರಂಗದ ಗಣ್ಯರೊಟ್ಟಿಗೆ ಸೇರಿ ಚಿತ್ರತಂಡ ಬಿಡುಗಡೆ ಮಾಡಿತು. ರಾಜ ಸಂಗೀತ ನೀಡಿರೋ ಈ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿವೆ. ಕಥೆಗೆ ತಕ್ಕಂತೆ ಮೆಲೋಡಿ ಸಾಂಗ್ಗಳಿಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಅರ್ಜುನ್ ನನ್ನ ಅಪ್ರೋಚ್ ಮಾಡಿ ಸರ್ ಒಂದು ಚಿತ್ರ ಮಾಡಿದೆ, ಅದನ್ನ ನೀವು ನೋಡಬೇಕು ಅಂದರು. ನೋಡಿದರೆ I was expecting a different movie from Arjun. He said this is a different movie, he said before seeing the film. ಏನಂದ್ರೆ ಇಷ್ಟು ಒಂದು ಆಕ್ಷನ್ ಹೀರೋ ಬಂದು ಈ ತರ ಎಮೋಷನಲ್ ರೋಲ್ನಲ್ಲಿ ಒಂದು ಆರ್ಡಿನರಿ ಮೆಕ್ಯಾನಿಕ್ ಅದರಲ್ಲಿ ಒಂದು ಪ್ರಾಬ್ಲಮ್ ತಕೊಂಡು ಈ ದೇಶಕ್ಕೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ಎಮೋಷನಲ್ ಆಗಿ ಇರ್ತದೆ ಎಂದು ಚೆನ್ನಾಗಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂದು ನನಗೆ ಗೊತ್ತಾಯಿತು. ಅದಕ್ಕೆ ಸಪೋರ್ಟ್ ಮಾಡಲಿದ್ದ ಹೋದ್ರೆ ನಾನು ಏನು ಕೆಲಸ ಮಾಡಬೇಕು. ಎಷ್ಟೋ ಚಿತ್ರಗಳನ್ನು ನಾವು ಆಕ್ಟ್ ಮಾಡ್ತೀವಿ, ಅದೊಂದು ಚಿತ್ರವಾಗಿ ಹೋಗ್ಬಿಡುತ್ತೆ. ಇದು ಒಂದು ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್ ತರ ಈ ಚಿತ್ರ. ನಮಗೆ ಎಷ್ಟೋ ನಮಗೆ ಗೊತ್ತಿಲ್ಲದಿರೋ ಎಮೋಷನ್ಸ್ನ ಈ ಚಿತ್ರದಲ್ಲಿ ನಾನು ಕಲ್ತ್ಕೊಂಡೆ. ನಾನು ಯಾಕೆಂದ್ರೆ ಇವಾಗ ಜೊತೆಗೆ ಆಕ್ಟ್ ಮಾಡೋ ಆರ್ಟಿಸ್ಟ್ ಈ ಚಿತ್ರದಲ್ಲಿ ಮಗು ಸಂಕಲ್ಪ ಜೊತೆಗೆ ಆಕ್ಟ್ ಮಾಡಿದ್ದಾನೆ. ಒಂದು ಪಿಕ್ಚರ್ ಅಂತಂದ್ರೆ ಒಂದು ಪಾಸಿಟಿವ್ ನೋಟ್ನಲ್ಲಿ ಪಿಕ್ಚರ್ ಮುಗಿಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರೋ ಒಂದು ವಿಷಯ. ಕಿವಿಯೂ ಕೇಳದ ಮಾತು ಬಾರದ ಚಿಕ್ಕ ಹುಡುಗ ಜೀವನದಲ್ಲಿ ಹೇಗೆ ಸಾಧನೆ ಮಾಡ್ತಾನೆ ಅನ್ನೋದ್ರ ಸುತ್ತ ಕಥೆ ಸಾಗುತ್ತೆ. ಈ ಚಿತ್ರದಲ್ಲಿ ಭಾವನೆಗಳೇ ಹೆಚ್ಚಿವೆ. ಏನೇ ಸಮಸ್ಯೆ ಇದ್ರೂ ಕುಗ್ಗದೆ ಮುನ್ನುಗ್ಬೇಕು ಅನ್ನೋ ಆಶಾ ಭಾವನೆ ಹೊಂದಿರೋ ಚಿತ್ರವಿದು. ಸದಾ ಗ್ಲಾಮರ್ ಡ್ರೆಸ್ ನಲ್ಲಿ ಮಿಂಚುತ್ತಿದ್ದ ಮಾಡೆಲ್ ಕಮ್ ನಟಿ ಮಾಧುರಿ ಭಟ್ಟಾಚಾರ್ಯ ಈ ಚಿತ್ರದಲ್ಲಿ ಗೃಹಿಣಿ ಪಾತ್ರ ಮಾಡಿದ್ದಾರೆ. ಅಂದ್ಹಾಗೆ ಇಂಥದೊಂದು ಸಂದೇಶ ಭರಿತ ಚಿತ್ರಕ್ಕೆ ಹಣ ಹಾಕಿರೋದು ಅಶೋಕ್ ಖೇಣಿ. I think it was a very difficult experience initially because when they offered the film to me, I had a lot of reservations about playing a mother, and straight after Tinku Jia to do this was a little bit. But I think when they came over and they narrated the script to me, Mahendra and Manoj ji, when they came over and narrated the script to me, I think my heart said yes to the project. Then it didn't matter mother, this, that, whatever, nothing of it mattered. Nange ninne message bantu ಬರ್ಲಿನ್ ಫಿಲ್ಮ್ ಫೆಸ್ಟಿವಲ್ಗೆ ನಮ್ಗೆ ಇನ್ವೈಟ್ ಮಾಡಿದ್ದಾರೆ, ಎಕ್ಸಿಬಿಟ್ ಮಾಡ್ಲಿಕ್ಕೆ ರಾತ್ರಿ ಮಾಡಿದ್ದಾರೆ. ಫೆಬ್ರವರಿ 16th ಬರ್ಲಿನ್ ಫಿಲ್ಮ್ ಫೆಸ್ಟಿವಲ್ ಓನ್ಲಿ 2 films have been invited from India. One is ಶಾರುಖ್ ಖಾನ್ಸ್ ಅದು ಡಾನ್ 2 ಮತ್ತೆ ನಮ್ದು, ಮತ್ತೆ ಶಾರುಖ್ ಖಾನ್ and Priyanka Chopra will be walking the red carpet, and I'm proud to say Madhuri Bhattacharya and Arjun will be walking right here. ಕೇಳು ಮಾತೊಂದ ನನಗೆ ಪ್ರಸಾದ ಎಂದು ಆ ದೇವನಿಂದ ತಂದ. ಸಿನಿಮಾದಲ್ಲಿ ಕಣ್ಣಲ್ಲೇ ಭಾವನೆಗಳನ್ನ ವ್ಯಕ್ತಪಡಿಸಿರೋ ಸಂಕಲ್ಪಗೆ ಇದು ಚೊಚ್ಚಲ ಸಿನಿಮಾ. ಇದರ ಜೊತೆಗೆ ಹಿಂದಿಯ ಕೆಲವು ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿರೋ ಮನೋಜ್ ಸತಿಗೆ ಪ್ರಸಾದ್ ಚೊಚ್ಚಲ ಪ್ರಯತ್ನದ ಸಿನಿಮಾ. ಚಿಕ್ಕ ಸ್ಟೋರಿ ಲೈನ್ ನ ಭಾವನಾತ್ಮಕವಾಗಿ ಪ್ರೆಸೆಂಟ್ ಮಾಡಿರೋದು ಚಿತ್ರದ ಹೈಲೈಟ್ ಅಂತ ಹೇಳಲಾಗ್ತಿದೆ. ಈ ನಿಶಬ್ದದ ಕೂಗು ಪ್ರೇಕ್ಷಕರ ಮನವನ್ನ ಎಷ್ಟರ ಮಟ್ಟಿಗೆ ಮುಟ್ಟಲಿದೆ ಅನ್ನೋದು
ಮುಂಬರುವ ದಿನಗಳಲ್ಲೇ ಗೊತ್ತಾಗೋದು. ಘೋಷಾಲ್, TV9 ಬೆಂಗಳೂರು.